ಈಗ ನಾನು ಯಾರಿಗಾದರೂ ಕ್ರಿಕೆಟ್ ಪ್ರೇಮಿಗೆ ದೂರವಾಣಿ ಮಾಡಿ ಇನ್ನು ಮುಂದಿನ 1 ಗಂಟೆಯ ಒಳಗಡೆ ನಿಮ್ಮ ಮನೆಯ ಮೇಲಿನ ಆಕಾಶ ಬಹುಶಃ ಕಳಚಿ ಬಿದ್ದೀತು, ಅಷ್ಟಗಲದ್ದು ಮಾತ್ರ 30-40 ಸೈಟಲ್ಲಿ ಬಿದ್ದಿಳಿತು ಅಂದರುವೆ ಬಿದ್ದುಕೊಳ್ಳಲ್ಲಿ ಬಿಡಿ ಅನ್ನೋ ಲೆವೆಲಲ್ಲಿ ಇದ್ದಂಗೆ ಇದೆ ಕ್ರಿಕೆಟ್ ಅಭಿಮಾನಿಗಳು. ಈ ಕಾತರದ ಕ್ಷಣಕ್ಕೆ ನಾಳೆ ಭಾರತವೇ ಕಾಯುತ್ತಾ ಕೂತಿದೆ. ಇನ್ನೊಂದಷ್ಟು ಕೆಲವೇ ಗಂಟೆಗಳು ಬಾಕಿ ಉಳ್ಕೊಂಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅಂತಿಮ ಹಣಾಹಣಿ ನಡೆಯುತ್ತೆ. ಫೈನಲ್ಗೆ ಮುನ್ನ ದಿನ ಇಬ್ಬರದು ಒಂದು ಫೋಟೋ ಶೂಟ್ ಮಾಡಿಸಿದ್ದಾರೆ. ಅದನ್ನು ಮಾಡ್ತಾರೆ ಸಾಮಾನ್ಯವಾಗಿ, ಅದನ್ನು ಮಾಡಿಸಿದ್ದಾರೆ. ಎಲ್ಲ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಸುತ್ತಮುತ್ತ ನಿಲ್ಲಿಸಿ ಇಬ್ಬರಿಗೂ ಬರ್ರಪ್ಪ ಇಬ್ಬರಿಗೂ ಪಟ ತೆಗಿತೀವಿ ಅಂತ ಪಟ ತೆಗೆಸಿ ಕಳಿಸಿದ್ದಾರೆ ಅಲ್ವಾ? ಹಾಂ ಸರ್. ಓಕೆ, ಈಗ ಏನು ಮಾಡ್ಬೇಕು ನಾವು? ಯಾರ ಬಲಾಬಲ ಏನು ಅಂತ ನೋಡ್ಬೇಕು ಅಲ್ವಾ? ಮೇಲ್ಮೈನಲ್ಲಿರುವಂತಹ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಒಂದೇ ಸಮನೆ ಒಳ್ಳೆ ನಿಲ್ಲದೆ ಹೋಗೋ ರೀತಿ ಗನ್ನಲ್ಲಿ ಹೊಡಿತಾನೆ ಇದ್ದಾರೆ. ಇಲ್ಲ ಇವ್ರು ಹೊಡಿತಾರೆ, ಇಲ್ಲ ಅವ್ರು ಹೊಡಿತಾರೆ, ಇಲ್ಲ ಅವ್ರು ಹೊಡಿತಾರೆ, ಇಲ್ಲ ಇವ್ರು ಹೊಡಿತಾರೆ. ಯಾರೊಬ್ರು ಬಾರಿಸ್ತಾ ಇರ್ತಾರೆ. ಮಕಾಮುತ್ತಿ ನೋಡಿದೆ. ಇನ್ನು ಕೆಳಕ್ಕೆ ಬಂದರೆ ಅಪ್ಪಿತಪ್ಪಿ ಮೇಲ್ಗಡೆ ವಿಕೆಟ್ಗಳು ಬಿದ್ದೋದಾಗ ಸಾಮಾನ್ಯವಾಗಿ ಕ್ರಿಕೆಟಲ್ಲಿ ಆಗೋದು ಮೇಲಿನ ವಿಕೆಟ್ಗಳು ತಪ್ಕ ಅಂತ ಉದುರೋಗ್ಬಿಟ್ರೆ ಮಧ್ಯದವ್ರು ತಪ್ಕ ಅಂತ ಉದುರೋಗ್ಬಿಡ್ತಾರೆ ಪ್ರೆಷರ್ಗೆ. ಇನ್ನು ಕೊನೆಗೆ ಬರೋ ಬಾಲಂಗೋಚಿಗಳು ಪಾಪ ಅವ್ರಿಗೆ ಆಡೋಕ್ಕಾಗಲ್ಲ ಅನ್ನೋದು ನಮ್ಮ ಮೂಲ ಸಾಂಪ್ರದಾಯಿಕ ಲೆಕ್ಕಾಚಾರ. ನಾವೆಲ್ಲ ಹುಡುಗರಾಗಿದ್ದಾಗ ಲೆಕ್ಕಾಚಾರಗಳದು ಸಾಂಪ್ರದಾಯಿಕ ಲೆಕ್ಕಾಚಾರ. ಆದರೆ ಈಗ ಹಾಗಾಗಿಲ್ಲ. ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದರೆ ಮಿಡ್ಲ್ ಆರ್ಡರಲ್ಲಿ ಬರ್ತಾ ಇರುವಂತಹ ಪ್ಲೇಯರ್ಗಳು ಇವರುವೆ ನಾವು ಏನು ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಸಹಜವಾಗಿ ತಂಡದ ಶಕ್ತಿಯನ್ನು ಅದು ತೋರಿಸ್ತಾ ಇದೆ. ಇನ್ನು ರನ್ ಮೆಷಿನ್ ಕೊಹ್ಲಿ ಆಡ್ತಾ ಇರೋ ರೀತಿ ನೋಡಿದ್ರೆ ಯಾರಾದರೂ ನಿರೀಕ್ಷೆಯನ್ನು ಮಾಡುವುದು ಸಹಜ. ಇನ್ನೊಂದು ಮ್ಯಾಚ್ ಆಡಲ್ವಾ ಅಂತ ಆಡಬೇಕಲ್ವಾ, ಲಾಸ್ಟ್ ಮ್ಯಾಚ್ ಇದು. ಮತ್ತು ಅದಕ್ಕೆ ಆತ ಆಡ್ತಿರೋ ರೋಷ ಮತ್ತು ದ್ವೇಷ ಒಂದು ರೀತಿ ನಾಳೆ ಇಲ್ಲವೇನೋ ಎಂಬಂತೆ. ನನಗೆ ನಾಳೆ ಇಲ್ಲ ಅನ್ನೋ ಥರ ಅದನ್ನು ಬಹಳ ಜನ ಕ್ರಿಕೆಟರ್ಗಳು ಅಥವಾ ಬಾಕ್ಸಿಂಗಲ್ಲಿ ಅಥವಾ ಶಟ್ಲಲ್ಲಿ ಅಥವಾ ಯಾವುದೇ ಗೇಮಲ್ಲಿ ಹೇಳ್ತಾರೆ. ಆ ಫೈರ್ ಇದ್ದಾಗ ನಿಮ್ಮ ಸ್ಪೋರ್ಟ್ಸ್ಮನ್ಶಿಪ್ಪು ಎಕ್ಸ್ಟ್ರಾ ಎಕ್ಸಿಬಿಟ್ ಆಗುತ್ತೆ, ಹೊರಕ್ಕೆ ಬರುತ್ತೆ ಅಂತ. ಫೈರ್ ಇರಬೇಕು. ಅದೆಲ್ಲ ಪ್ರೊಫೆಷನ್ನಲ್ಲೂ ನಿಜ. ಆ ಬೆಂಕಿ ಇಲ್ಲದಿದ್ದರೆ ಒಳಗಡೆ ಬರಲ್ಲ. ನೋಡಿದಾಗ ಅದು ಉರಿಬೇಕು. ಹಾಗೆ ಏನು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ ರಂಗನಾಥ್ ಅಂತ ಮಾತಾಡ್ಬೇಕಲ್ಲ, ತಿಳ್ಕೊಬೇಕಲ್ಲ. ಕ್ರಿಕೆಟ್ ನಾವು ನೋಡೋದು ನಿಲ್ಲಿಸಿರ್ಬೋದು, ಬಟ್ ಹಿಂದೆ ನೋಡ್ತಿದ್ದು ವಾಸನೆ ರಕ್ತದಲ್ಲಿ ಒಂದು ಚೂರು ಇರುತ್ತೆ. ಅಂದರೆ ಅರ್ಥ ಇದೆಲ್ಲದಕ್ಕೂ ಹಿಂದೆ ಒಂದು ರೀತಿ ಭಾಳ ಫೇಮಸ್ ಮೂವಿಗಳ ಹೆಸರನ್ನು ನಿಮ್ಮ ಮುಂದೆ ಇವತ್ತು ನಾನು ಹೇಳಿ, ಯಾರೋ ಒಂದು 2-3 ಖ್ಯಾತನಾಮರನ್ನು ಬಿಟ್ಟುಬಿಟ್ರೆ ಬೇರೆ ಚೆನ್ನಾಗಿರೋ ಮೂವಿಗಳದ್ದೆಲ್ಲ ಹೇಳಿ. ಡೈರೆಕ್ಟರ್ ಯಾರು ಅಂದರೆ ಭಾಳ ಜನ ಹೇಳಲ್ಲ, ಹೀರೋ ಹೇಳ್ತೀವಿ. ಬೇಕಾದ್ರೆ ಹೀರೋಯಿನ್ನೂ ಹೇಳ್ಬಿಡ್ತೀವಿ, ಡೈರೆಕ್ಟರ್ ಹೇಳಲ್ಲ. ಅಥವಾ ಸ್ಕ್ರಿಪ್ಟ್ ರೈಟು, ಯಾರೋ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರುತ್ತೆ, ಏನೋ ಫಿಲಮ್ದು ಆ ಸೆಂಟೆನ್ಸ್ಗಳು ಆ ಡೈಲಾಗ್ಗಳು ಫುಲ್ ಫೇಮಸ್ಸು. ಅದು ಸ್ಕ್ರಿಪ್ಟ್ ರೈಟರ್ ಯಾರು ನಮ್ಗೆ ಯಾರಿಗೂ ಗೊತ್ತಿರಲ್ಲ, ನಮಗೆ ಬೇಕಾಗಿಲ್ಲ ಅದು. ಹಾಗೇನೆ ಇವತ್ತಿನ ಪರಿಸ್ಥಿತಿ ನನ್ನ ಲೆಕ್ಕಾಚಾರದಲ್ಲಿ ಎ ಕೋಚ್ ಬಹಳ ಹಿಂದೆ ನಿಂತು ಹೀಸ್ ಅಪಿಯರ್ಸ್ ಟು ಬಿ ಗೈಡಿಂಗ್ ಇಟ್. ಮುಂದಕ್ಕೆ ಬಂದು ತಾನು ಫ್ರಂಟ್ ಪೊಸಿಷನ್ಗೆ ಬಂದು ಒಂಥರ ಎಲ್ಲೂ ಕಾಣಿಸ್ತಾ ಕ್ಯಾಪ್ಟನ್ ಅನ್ನೇ ಮೀರ್ಸೋಷ್ಟು ಮಾತಾಡೋದು ಎಲ್ಲೂ ಕಾಣ್ತಾ ಇಲ್ಲ. ಅದ್ಭುತವಾದ ಒಂದು ತಂಡದಂತೆ ಪರ್ಫಾರ್ಮ್ ಮಾಡ್ತಿದೆ ಎಲ್ಲ ವಿಭಾಗಗಳಲ್ಲಿ. ಬ್ಯಾಟಿಂಗ್ ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ ಅವರದ್ದುವೆ ಚೆನ್ನಾಗೇ ಇದೆ. ಅವರದ್ದು ಬ್ಯಾಟಿಂಗ್ ಶಕ್ತಿ ಏನು ಕಡಿಮೆ ಇಲ್ಲ. ಎರಡು ಅದ್ಭುತವಾದ ಕ್ರಿಕೆಟ್ಟಿನ ತಂಡಗಳು ನನ್ನ ಲೆಕ್ಕಾಚಾರದಲ್ಲಿ ನಾಳೆ ಎದುರಿಸುತ್ತೆ. ಆ ದಿನ ಬಹಳ ಇಂಪಾರ್ಟೆಂಟ್. ಆ ದಿನ ಹೇಗೆ ಶೇಪಪ್ ಆಗುತ್ತೆ ಆರಂಭದ ಆಟದಲ್ಲಿದ್ದ. ಫಾರ್ ಎಕ್ಸಾಂಪಲ್ ನಾಳೆ ಫಸ್ಟ್ 10 overs ನಾವು ಬ್ಯಾಟಿಂಗ್ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ನಮಗೆ ಬಹಳ ಇಂಪಾರ್ಟೆಂಟು. ಎ ಸ್ಟ್ರಾಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್ ಒಂದು 75 run 80 run ಲೆವೆಲಲ್ಲಿ ಬಂದು ನಿಂತ್ಕೊಂಡ್ರೆ ದೆನ್ ಗೇಮ್ ಆಟನೇ ಬೇರೆ ಆಗ್ತಾ ಬರುತ್ತೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಇಸ್ ಇಂಪಾರ್ಟೆಂಟ್. ಲೇಟರ್ ಪಿಚ್ ಹೆಂಗೆ ಬಿಹೇವ್ ಮಾಡುತ್ತೋ ಸೆಕೆಂಡ್ ಹಾಫಲ್ಲಿ ಗೊತ್ತಿರಲ್ಲ ನಮಗೆ. ಹಂಗಾಗಿ ಅದು ಏನು ಬೇಕಾದ್ರೆ ಅದಿಲ್ಲದೆ ತಪ್ಕ ಅಂತ 10 for 3 10 for 4 ಅಂತ ಆಗ್ಬಿಟ್ರೆ ಏನು ಮಾಡ್ತೀರಿ? ಹಂಗಲ್ಲ ಅದು. ಅದು ಆ ದಿನ ಇಂಪಾರ್ಟೆಂಟ್. ಹಾಗೆ ಅವರು ಬ್ಯಾಟಿಂಗ್ ಮಾಡಿದ್ರು, ಅವರು ಕೊಲಾಪ್ಸ್ ಆದರೆ ಏನು ಬೇಕಾದರೂ ಅದನ್ನು ಮಾಡೋಕ್ಕೆ ಶಕ್ತಿ ಇರೋದು ಒಂದು 2 ಬೌಲರ್ಗಳಿಗಿರುತ್ತೆ ಆ ಕಡೆ ಈ ಕಡೆ. ಅವತ್ತು ಯಾರಿಗೆ ಬರೆದಿದೆಯೋ ಅವರು ಇಬ್ಬರಿಗಿರುತ್ತೆ. 4-5 ಒಳ್ಳೆ ಬಾಲ್ ಬಂದು 4 ಬ್ಯಾಟ್ಸ್ಮನ್ಗಳು ಈ ಕಡೆ ಯಾರಾಗಲಿ ಆ ಕಡೆ ಆಗಲಿ ಎಗರ್ ಬಿಟ್ರೆ ಮುಗಿದೋಯ್ತು ಮ್ಯಾಚ್ ಅರ್ಧ. ಅಥವಾ 2 ಬ್ಯಾಟ್ಸ್ಮನ್ಗಳು ಆ ಕಡೆ ಯಾರಾಗಲಿ ಈ ಕಡೆ ಯಾರಾಗಲಿ ಗಟ್ಟಿಯಾಗಿ ನಿಂತು ದಬ 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 ಅಂತ ಬಾರಿಸ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ ಮ್ಯಾಚ್. ಹಾಗಾಗಿ ಇಟ್ಸ್ ನಾಟ್ ಎ ಗೇಮ್ ವಿಚ್ ಪ್ಯೂರ್ಲಿ ರನ್ಸ್ ಆನ್ ಡಾಟಾ, ಪ್ಯೂರ್ಲಿ ಅಕಾಡೆಮಿಕ್ ಅಲ್ಲ.
ಆ ದಿನ ಹೇಗಿರುತ್ತೆ, ಪ್ಯೂರ್ಲಿ ಗಣಿತಶಾಸ್ತ್ರದಲ್ಲ, ಆ ದಿನನೂ ಬಹಳ ಇಂಪಾರ್ಟೆಂಟ್. ಟೀಮ್ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ಅಫ್ಕೋರ್ಸ್ 1,30,30,000 ಜನ ಕೂತಿದ್ದಾಗ ಪ್ರೆಷರ್ ಇರುತ್ತೆ, ಪ್ರೆಷರ್ ಇರಲ್ಲ ಅಂತಲ್ಲ. ಎಸ್, ಈ ಬಾರಿ ಕಪ್ಪು ಮಿಸ್ ಆಗಂಗೆ ಇಲ್ಲ, ನಮ್ಮದೇ ಅನ್ನೋದು. ಬಟ್ ಇದು ಕ್ರಿಕೆಟ್ ಏನ್ ಬೇಕಾದ್ರೂ ಈಸ್ ಎ ಗೇಮ್ ಆಫ್ ದ ಡೇ ಆ್ಯಂಡ್ ಚಾನ್ಸಸ್ ಆಲ್ಸೋ. ಎಸ್, ಎರಡೂ ಕ್ರಿಕೆಟ್ ಹೌದು, ಅಷ್ಟೇ ಅಲ್ಲ. ಅದು ಅಫ್ಕೋರ್ಸ್ ಟೀಮ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ನಾನು ಗೆಲ್ತಾರೆ ನಮ್ಮವರು ಅಂತ ನನಗೂ ವಿಶ್ವಾಸ. Just game enjoy ಗೆಲ್ತಾರೆ. ಮಾಡ್ಬೇಕು, yes. ಬೆಂಗಳೂರಿಂದ ಅಹಮದಾಬಾದ್ಗೆ ಹಾರೋ ವಿಮಾನಗಳಿಗೆ 33,000 ರೂಪಾಯಿ ಟಿಕೆಟ್ ಅಂತೆ. ಆಯಿತು, ಆಗುತ್ತೆ. ಹೋಟೆಲ್ ರೂಮ್ ದರ ಕನಿಷ್ಠ 2 ಲಕ್ಷಕ್ಕೆ ಹೋಗ್ಬಿಟ್ಟಿದೆಯಂತೆ. ಅದಕ್ಕೇನ್ರಿ, ಅದ್ಯಾವ ಹೊಸ ಸಾವು ಟೆಂಟ್ಗಳು ಬಂದಿವೆ, ಅದ್ಯಾವ್ದು ಮಾಲ್ಗಳಿಗೆ ಹೋದ್ರೆ ಫುಟ್ಪಾತಲ್ಲಿ ಹಾಕ್ಕೊಂಡ ಮಲಿಕಂಡ ಟೆಂಟ್ಗಳು ಹಿಂಗೆ ಬಿಚ್ಕೊಂಡ್ರೆ ಆಯ್ತು, ಅವ ಹೆಂಗೆ ಟೆಂಟ್ ಆಗುತ್ತೆ, ಮಲ್ಕೊಂಬಿಟ್ರೆ ಆಯ್ತಪ್ಪ. ಅದಕ್ಕೆ ಮಾಡ್ತಾರೆ ಅಮೆರಿಕನ್ ಸೂಪರ್ ಬೌಲ್ ಗೇಮ್ಸ್ ಅಲ್ಲಿ, ಅಮೆರಿಕನ್ ಬೇಸ್ಬಾಲ್ ಅಲ್ಲಿ, ಫುಟ್ಬಾಲ್ ಅಲ್ಲಿ ಓಪನ್ ಆಗಿ ಫುಟ್ಪಾತ್ ಮೇಲೆ ಸರ್, ಸ್ಟೇಡಿಯಂ ಸುತ್ತಲೂ ಇರೋ 16 ರೋಡಲ್ಲೂ ಟೆಂಟ್ ಇರ್ತವೆ. ಅಲ್ಲಿ ಹಾಕೊಂಡು ಸುಮ್ಮನೆ ಮಲ್ಕೊಂಡು ಓದ್ಕೊಂಬ. 3 ದಿನ ಮೊದಲು ಬರ್ತಾರೆ, ನೀವಾದ್ರೂ ಹಿಂದಿನ ದಿನ ಹೋಗ್ತಾ ಇದ್ದೀರಿ, 3 ದಿನ ಮೊದಲು ಬರ್ತಾರೆ. ಆ ಮಟ್ಟದ ಕ್ರೇಜ್ ಅಲ್ಲೂ ಇದೆಯಾ ಮತ್ತೆ ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.